ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ನೀವೆಲ್ಲರೂ ಈ ವಿಡಿಯೋ ಏನು ಅಂತ ಟೈಟಲಲ್ಲಿ ತಮ್ನೇಲಲ್ಲಿ ನೋಡೇ ಇರ್ತೀರ. ಆ್ಯಂಡ್ ಆಲ್ಸೋ ಬೇರ್ ವಿತ್ ದಿಸ್ ವಾಯ್ಸ್. ನಂಗೆ ಹುಷಾರಿಲ್ಲ, ಅದು ನಿಮ್ಮ ವಾಯ್ಸಲ್ಲೇ ಗೊತ್ತಾಗ್ತಾ ಇರುತ್ತೆ. ಬಟ್ ಸ್ಟಿಲ್ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯಾಕಂದರೆ ನಾವೇನಾದ್ರು ಹೊಸದು ತೊಗೊಂಡ್ರೆ ಅದು ಹಾಕ್ಕೊಳ್ಳೋವರೆಗೂ ನಮಗೆ ಸಮಾಧಾನ ಇರಲ್ಲ. ಸೊ ನಾನು ಕೂಡ ಹಾಗೆ ಹಬ್ಬಕ್ಕೆ ಅಂತ ಸಿಲ್ವರ್ ಪರ್ಚೇಸ್ ಮಾಡಿದ್ದೆ. ನಾಟ್ ಬಿಗ್ ಒನ್, ಸ್ಮಾಲ್ ಥಿಂಗ್ಸ್. ಸೊ ಅದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಐ ನೋ ದಿಸ್ ವಿಡಿಯೋ ವಿಲ್ ಬಿ ಮೋರ್ ಸ್ಮಾಲ್ ವಿಡಿಯೋ, ಬಟ್ ಸ್ಟಿಲ್ ಏನೋ ಒಂದು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ಮುಂಚೆ ಆದರೆ ಬೇಜಾರು ರೆಸ್ಟ್ರಿಕ್ಷನ್ಸ್ ಇತ್ತು. ಲೈಕ್ ನಾನು ಡ್ರೆಸ್ ತೊಗೊಂಡ್ರು ಹೇಳಂಗಿರಲಿಲ್ಲ, ನಾನು ಗೋಲ್ಡ್ ತೊಗೊಂಡ್ರು ಹೇಳಂಗಿರಲಿಲ್ಲ, ಸಿಲ್ವರ್ ತೊಗೊಂಡ್ರು ಹೇಳಂಗಿರಲಿಲ್ಲ, ಬ್ರೋ ನನ್ನ ದುಡ್ಡಲ್ಲಿ ನಾನು ತೊಗೊಂಡ್ರು ಹೇಳಂಗಿರಲಿಲ್ಲ. ಇವಾಗ ಅದೆಲ್ಲ ಏನೂ ಇಲ್ಲ. ನಾನು ಏನು ತೊಗೊಂಡ್ರು ತೋರಿಸ್ಬೋದು. ಲೈಕ್ ಕೋರ್ಸ್ ಐ ಆಮ್ ಅರ್ನಿಂಗ್, ಯಾಕೆ ನಾನು ತೊಗೋಬಾರ್ದು, ಯಾಕೆ ನಾನು ತೊಗೊಂಡ್ರೆ ಹೇಳಬಾರ್ದು. ಅದು ಒಂಥರ ಅದು ಯಾವಾಗ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿತ್ತು, ಯಾಕೆ ನಾನು ಏನು ತೊಗೊಂಡ್ರು ನನ್ನ ವೀಡಿಯೋದಲ್ಲಿ ನಾನು ಹೇಳಬಾರ್ದು ಅಂತ. ಇವಾಗ ಅದೆಲ್ಲ ಏನೂ ಇಲ್ಲ. ಸೊ ಐ ಕ್ಯಾನ್ ಶೇರ್ ವಾಟ್ ಎವರ್ ಐ ವಾಂಟ್. ಸೋ ಹ್ಯಾಪಿ. ಸೊ ತುಂಬ ಲ್ಯಾಗ್ ಮಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದು ಬಂದು ಹಬ್ಬಕ್ಕೆ ಅಂತ ತೊಗೊಂಡಿರೋದು, ಬಟ್ ಸಿಕ್ಕಾಪಟ್ಟೆ ಚಿಕ್ಕದು. ಏನಂತ ತೋರಿಸ್ತೀನಿ. ರೀಸೆಂಟಾಗಿ ಯಲಹಂಕದಲ್ಲಿ ಓಪನ್ ಆಗಿರೋ ಶ್ರೀ ಸಾಗರ್ ಸಿಲ್ವರ್ಸ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಲಿಟ್ರಲಿ ನಾನು ಹೋಗಿ, ಟು ಬಿ ಫ್ರ್ಯಾಂಕ್, ಬಿಫೋರ್ ಡೇನೇ ನಾನು ವೆಸ್ಟ್ ಸೈಡ್ಗೆ ಹೋಗಿದ್ದೆ, ಝುಡಿಯೋಗೆ ಹೋಗಿದ್ದೆ. ಬರ್ಡೇ ಮಂತ್ ಇರೋದು ನೆಕ್ಸ್ಟ್ ಮಂತು. ಈ ಮಂತಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬೇಜಾನ್ ಡ್ರೆಸ್ಗಳು ತೊಗೊಂಡಿದ್ದೀನಿ. ಸೊ ಅದೆಲ್ಲ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ಸೊ ಏನು ದುಡ್ಡೆಲ್ಲ ಏನು ಇಟ್ಕೊಂಡು ಹೋಗಿರಲಿಲ್ಲ, ಜಸ್ಟ್ ರ್ಯಾಂಡಮಾಗಿ ಹೋಗಿದ್ದೆ. ಒಂದೊಂದು ಆರ್ಟಿಕಲ್ಸು ನೋಡ್ತಾ ಇದ್ರೆ ಇನ್ನೂ ನೋಡೋಣ ಅನಿಸ್ತಿತ್ತು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ದುಡ್ಡಲ್ಲಿ ನಾನು ತೊಗೊಂಡಿರೋದು. ಇದರಲ್ಲಿ ಒಂದು ಗಿಫ್ಟು ಇದೆ, ಬಟ್ ಆ ಗಿಫ್ಟ್ ಅಮೌಂಟ್ ಇನ್ನೂ ಬಂದಿಲ್ಲ. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಗಿಫ್ಟ್ ಅಂತ ಅನ್ಕೊತೀನಿ ನಾನೇನೆ. ಲೈಕ್ ವರಮಹಾಲಕ್ಷ್ಮಿಗೆ ಗಿಫ್ಟ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಅಂತ. ಸೊ ಇವಾಗ ತುಂಬ ವೆಯ್ಟ್ ಮಾಡೋದು ಬೇಡ. ಸೊ ಈ ಕವರ್ ನೋಡ್ತಿದ್ರಲ್ಲ, ಈ ಬಾಕ್ಸಲ್ಲಿ ಐತೆ, ತೋರಿಸ್ತೀನಿ. ಸೊ ಈ ಕವರಲ್ಲಿದೆ, ತೋರಿಸ್ತೀನಿ. ಬಾಕ್ಸ್ ಇಲ್ಲ, ಯಾಕೆಂದರೆ ಅವರಿಗೆ ವ್ಯಾಪಾರ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಅನಿಸುತ್ತೆ. ಯಾವ ಪ್ರಾಡಕ್ಟ್ಗೂ ಬಾಕ್ಸ್ ಇರಲಿಲ್ಲ. ಆಮೇಲೆ ಕೊಡ್ತೀನಿ ಅಂದರು. ಸೊ ಈ ಕವರಲ್ಲಿ ಹಾಕ್ಕೊಂಡು ಕೊಟ್ಟಿದ್ದಾರೆ. ಸೊ ತೋರಿಸ್ತೀನಿ. ಫಸ್ಟ್ ಬಂದು ಗಿಫ್ಟ್ ಅನ್ನಲ್ಲ, ಅದನ್ನು ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇದು ಇಯರಿಂಗ್ಸ್ ಅಂತ. ಬಟ್ ಆ ಇಯರಿಂಗ್ಸ್ ಬಂದು ಇಲ್ಲಿಗೆ ಹೀಲಿಕ್ಸ್ ಇಯರಿಂಗ್ಸ್ ಅಂತಾರಲ್ಲ, ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ತೊಗೋಬೇಕಂತ. ಅಂದರೆ ಈಗಲೂ ಯೂಸ್ ಮಾಡ್ತಾಯಿದ್ದೀನಿ ಸಿಲ್ವರ್ದು, ಬಟ್ ಸಿಲ್ವರ್ ಕಲರ್ ನಾನು ಸರಿಯಾಗಿ ಕಾಣೋದೇ ಇಲ್ಲ. ಸೊ ತುಂಬ ದಿನದಿಂದ ಗೋಲ್ಡಲ್ಲೂ ಹುಡುಕಿದೆ, ಗೋಲ್ಡಲ್ಲಿ ಕೂಡ ಸಿಕ್ಕಿಲ್ಲ. ಸೊ ಗೋಲ್ಡಲ್ಲಂತೂ ಸಿಕ್ಕಲಿಲ್ಲ ಈ ಡಿಸೈನಲ್ಲಿ. ಸೊ ಸಿಲ್ವರಲ್ಲಿತ್ತು, ಲೈಕ್ ಗೋಲ್ಡ್ ಪ್ಲೇಟಿಂಗ್ ಅಂತಾರಲ್ಲ. ಲುಕ್ ಆಟ್ ದಿಸ್ ಗೈಸ್, ಎಷ್ಟು ಚೆನ್ನಾಗೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ, ಚೆನ್ನಾಗೈತೆ. ನಾನು ಹೆಂಗೆ ಗೊತ್ತಾ, ಏನೇ ಹಬ್ಬ ಇರಲಿ, ಏನಾದರೂ ಕೊಡಿಸ್ಕೋಬೇಕು ಯಾರ ಹತ್ರ ಅಂದರೆ ನಾನು ಕೊಡಿಸ್ಕೊತೀನಿ. ಸೊ ಇದು ಕೂಡ ಹಾಗೇನೆ, ಕೊಡಿಸ್ಕೋಬೇಕಂತ ಅಂದ್ಕೊಂಡೆ ಕೊಡಿಸ್ಕೊಂಬರ್ತೀನಿ. ಇಕ್ಕೊಂಡಾಗ ಹೆಂಗೆ ಕಾಣುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದಟ್ಸ್ ಆಲ್. ಸೊ ಇಯರಿಂಗ್ಸ್ಗೂ ಕೂಡ ಅವ್ರ ಹತ್ರ ಬಾಕ್ಸ್ ಇರಲಿಲ್ಲ, ಅದಕ್ಕೆ ಈ ಥರ ಕವರಲ್ಲಿ ಹಾಕ್ಕೊಟ್ಟಿದ್ದಾರೆ ಗೈಸ್. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ನೆಕ್ಸ್ಟ್ ನಾನು ಹೋದಾಗ ಬಾಕ್ಸ್ ಕೊಡಲಿ ಅಂತ ನಾನು ಅನ್ಕೊತಾ ಇದ್ದೀನಿ. ಬಿಕಾಸ್ ಅವ್ರ ಬಾಕ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಲ್ಯಾವೆಂಡರ್ ಕಲರ್ದು. ಸೊ ನೆಕ್ಸ್ಟ್ ಬಂದು ಇದು, ನನಗಿದು ಸಿಕ್ಕಾಪಟ್ಟೆ ಇಷ್ಟ. ಯಾಕೆಂದರೆ ನಾನು ಒಂದು 3-4 ಜೊತೆ ಕಾಲ್ ಚೈನ್ ಐತೆ ಆಯಿತಾ. ಒಂದು ದೊಡ್ಡದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ಇನ್ನು ಮಿಕ್ಕಿರೋವೆಲ್ಲ ಗಲ್ ಅಂತವೆ. ನಾನು ಆಫೀಸ್ಗೆ ಹೆಂಗೆ ಹಾಕ್ಕೊಂಡೋಗ್ಲಿ ಆ ಥರ ಗಲ್ ಅನ್ನೋದನ್ನು. ಸೊ ಆ್ಯಂಡ್ ಆಲ್ಸೋ ನನಗೆ ಏನು ಎರಡೂ ಕಾಲಿಗೂ ಬೇಕಿಲ್ಲ, ಒಂದೇ ಕಾಲಿಗೆ. ಮೋಸ್ಟ್ಲಿ ನಾನು ಸೀರೆ ಜಾಸ್ತಿ ಉಟ್ಕೋತೀನಿ, ಇಲ್ಲ ಪ್ಯಾಂಟು ಶರ್ಟ್ ಅಂಥವೆಲ್ಲ ಹಾಕೋದು. ಸೊ ತುಂಬ ದಿನದಿಂದ ಈ ಥರದ್ದು ಹುಡುಕ್ತಾ ಇದ್ದೆ. ಸೊ ನನ್ನ ತಂಗಿ ತೊಗೊಂಡಿದ್ಲು. ಸೊ ಅವಳು ತೊಗೊಂಡಾಗಿಂದ ನಾನು ಕೇಳ್ತಾ ಇದ್ದೆ, ನನಗೂ ಬೇಕಂತ. ಹೆಂಗೂ ಮೊನ್ನೆ ಹೋಗಿದ್ವಲ್ಲ ಅಂತ ಅವಾಗ ತೊಗೊಂಬಂದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಅಷ್ಟೇ ವೀಡಿಯೋ ಮಾಡಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನನ್ನ ವಾಯ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ.
ಅದು ಎಷ್ಟು ಮಟ್ಟಕ್ಕೆ ಕ್ಲಾರಿಟಿ ಐತೆ ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ಹಬ್ಬ ಅಲ್ವಾ, ನಾಡಿದ್ದೇ ಇರೋದಕ್ಕೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿಬಿಟ್ರೆ ಆರಾಮಾಗಿ ಹಾಕ್ಕೋಬೋದು ಅಂತ ಅಂದ್ಕೊಂಡು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಯೂಶ್ವಲಿ ಹೋದ ವರ್ಷ ಗೋಲ್ಡ್ ತೊಗೊಂಡಿದ್ದೆ, ಈ ವರ್ಷವೂ ಏನಾದ್ರು ಗೋಲ್ಡ್ ತೊಗೋಬೇಕಿತ್ತು. ಅಪ್ಪ ಎಷ್ಟು ಖರ್ಚಾಗ್ತೈತೆ ಈ ಮಂತಾ ಲಾಸ್ಟ್ ಮಂತಿಂದ. ಅಂದರೆ ಅದೇನೋ ಗೊತ್ತಿಲ್ಲ, ದುಡ್ಡು ಹಿಂಗೆ ಬರ್ತಾಯಿದೆ, ಹಂಗೆ ಹೊಟ್ಟೋಗ್ತೈತೆ. ಅದರಲ್ಲೂ ಬೇರೆ ಮೊನ್ನೆ ವೆಸ್ಟ್ ಸೈಡು ಜುಡಿಯೋ ಸೇಲ್ ಅಂತ ಹೋದ್ನಾ, ಅದ್ರ ಜೊತೆ ಮಲ್ಲೇಶ್ವರಂಗೆ ಹೋಗಿದ್ನಾ. ಯಪ್ಪ, ನಾನು ಯೂಶ್ವಲಿ ಏನು ಗೊತ್ತಾ, ನನ್ನ ಬರ್ಡೇಗೆ ಒಂದು 10,000-15,000 ಗೋಲ್ಡ್ಗೆ ಅಂತ ಇಟ್ಕೋತೀನಿ. ಡ್ರೆಸ್ಗೆ ಒಂದು 6,000 ಅಂತ ಅನ್ಕೊತೀನಿ. ಎವ್ರಿ ಇಯರ್ ಒಂದು 3 ಇಯರ್ಸಿಂದ ಹೀಗೆ ಅನ್ಕೊಂಬಂದಿರೋದು. ಬಟ್ ಅದು ಹೆಂಗೆ ಆಗೋಗಿದೆ ಅಂದರೆ ಓವರ್ ಆಲ್ ಮನಿ ಎಲ್ಲ ಬಟ್ಟೆಗೆ ಆಗೋಗ್ಬಿಟ್ಟಿದೆ. ಸೊ ನಂಗೆ ಗೊತ್ತಿಲ್ಲ ನಾನು ಈ ಇಯರ್ ಏನಾದ್ರು ಗೋಲ್ಡ್ ತೊಗೊಳಕ್ಕಾಗುತ್ತಾ ಇಲ್ವಾ ನನ್ನ ಬರ್ಡೇಗೆ ಅಂತ. ಬಟ್ ನಾನು ತೊಗೊಂಡಿಲ್ಲ ಅಂದರೆ ಅದು ಫುಲ್ಲು ಫೀಲ್ ಆಗ್ತಿರುತ್ತೆ. ಯಾಕೆಂದರೆ ಎವ್ರಿ ಇಯರ್ ಅದೊಂಥರ ನಂಗೆ ಮೆಮೊರಿ ಇದ್ದಂಗೆ, ಈ ತೊಗೊಂಡೆ, ಹೋದ ವರ್ಷ ಇದು ತೊಗೊಂಡೆ ಆ ಥರ. ಬಟ್ ಈ ವರ್ಷ ಏನೂ ತೊಗೊಂಡಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಲೆಟ್ ಮೀ ಸಿ, ಇನ್ನೂ 1 ಮಂತ್ ಹತ್ತತ್ರ ಇರೋದಕ್ಕೆ ಏನೋ ಒಂದು ಚಿಕ್ಕದನ್ನು ತೊಗೊಂಡ್ಬಿಡ್ತೀನಿ. ನಂಗೆ ಇಲ್ಲಾಂದರೆ ನಿದ್ದೆ ಬರಲ್ಲ ಅನಿಸುತ್ತೆ. ಹೋಪ್ಸು ತೊಗೊಳಂಗಾಗಲಿ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಬಂದು ನಾನು ಜುಡಿಯೋ ವೆಸ್ಟ್ ಸೈಡ್ಗೆ ಹೋಗಿದ್ದಲ್ಲ, ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಯಾಕೆಂದರೆ ಇನ್ಮೇಲೆ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಹಬ್ಬದ ವಿಡಿಯೋ ಬರ್ಬೋದು, ಇಲ್ಲ ವೆಸ್ಟ್ ಸೈಡಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಬರ್ಬೋದು. ಲೈಕ್ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕೆಂದರೆ ಒಂದು 15 ದಿನದಿಂದ ಐಕಿಯಾಗಿ ಹೋಗಿರೋ ವಿಡಿಯೋಗೆ ಇನ್ನೂ ವಾಯ್ಸ್ ಓವರ್ ಕೊಟ್ಟಿಲ್ಲ. ಏನು ಗೊತ್ತಾ, ಈ ಥರ ರಾ ವಿಡಿಯೋ ಇದ್ದರೆ ನಾನು ಒಂದು ಎಷ್ಟಿರುತ್ತೆ, ಒಂದು 15 ಮಿನಿಟ್ಸ್ ವಿಡಿಯೋ ಅಂದರೆ ಒಂದು 15 ಮಿನಿಟ್ಸಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡ್ತೀನಾ. ಈ ವಾಯ್ಸ್ ಓವರ್ ಕೊಡೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಕಷ್ಟ. ಅದು ಏನೇನು ಸೀನ್ ಹೋಗ್ತಿರುತ್ತೋ, ಏನೇನು ಹೇಳಬೇಕು ನಂಗೆ ಗೊತ್ತೇ ಆಗ್ದಿರ 2 ವಿಡಿಯೋ ಇದೆ. ಬಟ್ 2ಕ್ಕೂ ವಾಯ್ಸ್ ಓವರ್ ಕೊಡಬೇಕಂತ 2 ಪೋಸ್ಟ್ ಮಾಡಿಲ್ಲ. ನೆಕ್ಸ್ಟ್ ಇದಾದಮೇಲೆ ಬರ್ತಾ ಇರುತ್ತೆ, ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಹಬ್ಬ ಕೂಡ ಅಷ್ಟೇ, ಹಬ್ಬದ ವಿಡಿಯೋ ಕೂಡ ಬರುತ್ತೆ. ಸೊ ಲಾಸ್ಟ್ ಇಯರ್ ಕೂಡ ಹಬ್ಬಕ್ಕೆ ವ್ಲಾಗ್ ಮಾಡಿದ್ದೆ. ಸೊ ಈ ಇಯರ್ ಕೂಡ ಹಬ್ಬದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್. ಲಾಟ್ಸ್ ಆಫ್ ಲವ್.